ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಬೈಬಲ್ ಕ್ವಿಜ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಪ್ರಶ್ನೆ 1. 7 ದೆವ್ವಗಳನ್ನು ಯೇಸು ಯಾವ ಹೆಂಗಸಿನಿಂದ ಓಡಿಸಿದನು? ನಿಮ್ಮ ಆಪ್ಷನ್ಸ್: ಎ ರೋದ, ಬಿ ಮಾರ್ಗರೆಟ್, ಸಿ ಮಗ್ದಲದ ಮರಿಯಳು, ಡಿ ಮಾರ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಗ್ದಲದ ಮರಿಯಳು. ಲೂಕ 8:2. ಪ್ರಶ್ನೆ 2. ಮೊದಲು ಸುವಾರ್ತೆಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಪೌಲ, ಬಿ ಮಾರ್ಕ, ಸಿ ಯೋಹಾನ, ಡಿ ಮತ್ತಾಯ. ಸರಿಯಾದ ಉತ್ತರ ಆಪ್ಷನ್ ಡಿ ಮತ್ತಾಯ. ಪ್ರಶ್ನೆ 3. ನನ್ನ ಕರ್ತನೇ ನನ್ನ ದೇವರೇ ಎಂದು ಅರಿಕೆ ಮಾಡಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಯೋಹಾನ, ಬಿ ತೋಮ, ಸಿ ಪೇತ್ರ, ಡಿ ಮತ್ತಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೋಮ. ಪ್ರಶ್ನೆ 4. 5,000 ಜನಕ್ಕೆ ಯೇಸು ಉಣಿಸಿದ ಮೇಲೆ ಎಷ್ಟು ರೊಟ್ಟಿ ಪುಟ್ಟಿಗಳು ಉಳಿದವು? ನಿಮ್ಮ ಆಪ್ಷನ್ಸ್: ಎ 6, ಬಿ 8, ಸಿ 10, ಡಿ 12. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 12. ಮಾರ್ಕ 6:43. ಪ್ರಶ್ನೆ 5. ಐಶ್ವರ್ಯವಂತನು ಪರಲೋಕದಲ್ಲಿ ಸೇರುವುದಕ್ಕಿಂತ ಒಂಟೆಯ ಯಾವುದರಲ್ಲಿ ನುಗ್ಗುವುದು ಸುಲಭ? ನಿಮ್ಮ ಆಪ್ಷನ್ಸ್: ಎ ಸೂಜಿಯ ಕಣ್ಣು, ಬಿ ಉಂಗುರ, ಸಿ ಯೆರೂಸಲೇಮಿನ ದ್ವಾರಗಳು, ಡಿ ಬೀಗದ ರಂಧ್ರ. ಸರಿಯಾದ ಉತ್ತರ ಆಪ್ಷನ್ ಎ ಸೂಜಿಯ ಕಣ್ಣು. ಮತ್ತಾಯ 19:24. ಪ್ರಶ್ನೆ 6. ಯಾವ ಪಾಪವು ಕ್ಷಮಿಸಲಾಗುವುದಿಲ್ಲ ಎಂದು ಯೇಸು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ದುರಾಸೆ, ಬಿ ಕಳ್ಳತನ, ಸಿ ಪವಿತ್ರಾತ್ಮನ ದೂಷಣೆ, ಡಿ ಕೊಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪವಿತ್ರಾತ್ಮನ ದೂಷಣೆ. ಮಾರ್ಕ 3:28-30. ಪ್ರಶ್ನೆ 7. ಒಳ್ಳೆಯ ಸಮಾರ್ಯನ ಸಾಮ್ಯದಲ್ಲಿ ಕಳ್ಳರ ಕೈಗೆ ಸಿಕ್ಕಿಬಿದ್ದ ಮನುಷ್ಯನು ಯಾವ ಪಟ್ಟಣದಿಂದ ಯಾವ ಪಟ್ಟಣಕ್ಕೆ ಹೋಗುತ್ತಿದ್ದನು? ನಿಮ್ಮ ಆಪ್ಷನ್ಸ್: ಎ ಯೆರೂಸಲೇಮಿನಿಂದ ಯೆರಿಕೋವಿಗೆ, ಬಿ ಕಾನಾ ಊರಿನಿಂದ ಯೆರಿಕೋವಿಗೆ, ಸಿ ಬೆತ್ಲೆಹೇಮಿನಿಂದ ಕಾನಾ ಊರಿಗೆ, ಡಿ ಕಪೆರ್ನೌಮಿನಿಂದ ಯೆರೂಸಲೇಮಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯೆರೂಸಲೇಮಿನಿಂದ ಯೆರಿಕೋವಿಗೆ. ಲೂಕ 10:30. ಪ್ರಶ್ನೆ 8. ಪಿಲಾತನ ಬಳಿ ಹೋಗಿ ಯೇಸುವಿನ ದೇಹವನ್ನು ಕೇಳಿದ ಹಿರೀ ಸಭೆಯವನು ಯಾರು? ನಿಮ್ಮ ಆಪ್ಷನ್ಸ್: ಎ ಪೇತ್ರ, ಬಿ ಯೋಹಾನ, ಸಿ ಯಾಕೋಬ, ಡಿ ಅರಿಮಥಾಯದ ಯೋಸೇಫ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರಿಮಥಾಯದ ಯೋಸೇಫ. ಯೋಹಾನ 19:38. ಪ್ರಶ್ನೆ 9. ಯಾಜಕನಾದ ಜಕರೀಯನ ಹೆಂಡತಿಯ ಹೆಸರೇನು? ನಿಮ್ಮ ಆಪ್ಷನ್ಸ್: ಎ ರೂತ್, ಬಿ ಎಲಿಜಬೆತ್, ಸಿ ಎಸ್ತೇರ್, ಡಿ ಮಗ್ದಲದ ಮರಿಯಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲಿಜಬೆತ್. ಲೂಕ 1:5. ಪ್ರಶ್ನೆ 10. ಪ್ರವಾದಿಗಳಿಗಿಂತ ಹೆಚ್ಚಿನವರು ಎಂದು ಯಾರ ವಿಷಯವಾಗಿ ಯೇಸು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ಸ್ನಾನಿಕನಾದ ಯೋಹಾನ, ಬಿ ಪೇತ್ರ, ಸಿ ಯಾಕೋಬ, ಡಿ ಯೋಹಾನ. ಸರಿಯಾದ ಉತ್ತರ ಆಪ್ಷನ್ ಎ ಸ್ನಾನಿಕನಾದ ಯೋಹಾನ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.